ಬಾಡಿಯಲ್ಲಿ ಫ್ಯಾಟ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗಲ್ಲ, ಆ ರೀತಿ ಬೆಣ್ಣೆ ಥರ ಕರಗ್ತಾ ಹೋಗ್ತಾ ಇರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ ಆ್ಯಂಡ್ ಸೈಡ್ ಫ್ಯಾಟ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾಕಂದರೆ ಜಸ್ಟ್ ಇದನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ ಒಂದು ವೀಕ್ನಲ್ಲೇ ನೀವು ವಿಸಿಬಲ್ ರಿಸಲ್ಟ್ಸ್ನ ನೋಡ್ತೀರಾ. ನಿಮ್ಮ ಬೆಲ್ಲಿ ಫ್ಲ್ಯಾಟ್ ಆಗಿರುತ್ತೆ ಆ್ಯಂಡ್ ನಿಮ್ಮಲ್ಲಿ ಅಕಸ್ಮಾತ್ ಏನಾದರೂ ಅದು ತಿಂದೆ ಇದು ತಿಂದೆ ನೀರು ಕುಡಿದು ಕೂಡ ನಂಗೆ ಹೊಟ್ಟೆ ಉಬ್ರ ಬರುತ್ತೆ, ನನಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಇಂಥೆಲ್ಲ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ನನ್ನ ಮೆಟಬಾಲಿಸಮ್ ರೇಟ್ ಕಡಿಮೆ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ನ ಇದು ಕ್ಯೂರ್ ಮಾಡುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಮಾಡುತ್ತೆ. ಇದು ಜಾಸ್ತಿ ಮೇನ್ ಬೆಲ್ಲಿ ಫ್ಯಾಟ್ ಮೇಲೆ ವರ್ಕ್ ತುಂಬ ಚೆನ್ನಾಗಿ ಮಾಡುತ್ತೆ. ಅದಷ್ಟೇ ಅಲ್ಲ, ಫುಲ್ ಹೋಲ್ ಬಾಡಿ ಫ್ಯಾಟ್ ಮೇಲೆ ಕೂಡ ವರ್ಕ್ ಮಾಡುತ್ತೆ. ಬಟ್ ಇದು ಮೇನ್ ಎಫೆಕ್ಟಿವ್ ಆಗಿ ನಿಮ್ಮ ಬೆಲ್ಲಿ ಫ್ಯಾಟ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದು 1 ವೀಕಿನ ನಾನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದು ವರ್ಕ್ ಮಾಡ್ತಾ ಇದೆ. ಸಖತ್ತಾಗಿರುತ್ತೆ, ತುಂಬ ಈಸಿ, ಒಂದ್ಸಲ ಮಾಡಿ ಇಟ್ಕೋಬಹುದು. ಆ್ಯಂಡ್ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ಅಂತ. ಬಟ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲು ಹಸಿ ಶುಂಠಿನ ಎಷ್ಟಾದರೂ ಕ್ವಾಂಟಿಟಿ ತೊಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಬಹುದು. ಸೊ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದ್ರ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆನೆಲ್ಲ ಸುಲಿದ್ಬಿಟ್ಟು ಅದನ್ನು ಚಾಪ್ ಮಾಡಿಕೊಂಡು ಈಗ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ನೀರು ಕೂಡ ಹಾಕೋಬೋದು. ಸ್ವಲ್ಪ ನೀರು ಏನಕ್ಕೆ ಹಾಕ್ಕೋತಾ ಇದ್ದೀನಿ ಅಂದರೆ, ನಮಗೆ ಫೈನ್ ಪೇಸ್ಟ್ ಆಗಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಫೈನಾಗಿ ಪೇಸ್ಟ್ ಆಗಿದೆ. ನೀವು ಈ ರೀತಿನೂ ಮಾಡ್ಕೋಬೋದು, ಅಥವಾ ತುರಿದ್ಬಿಟ್ಟು ಅಥವಾ ಈ ರೀತಿ ಗ್ರೈಂಡ್ ಮಾಡಿ ಅದರ ಜ್ಯೂಸ್ ಕೂಡ ಜಾಸ್ತಿ ನೀರು ಹಾಕಿ ಜ್ಯೂಸ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಬಟ್ ನನಗೆ ಈ ರೀತಿ ಇದ್ದರೆ ತುಂಬ ಜಾಸ್ತಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾನು ಈ ರೀತಿ ಯೂಸ್ ಮಾಡೋದು ಯಾವಾಗ್ಲೂ. ಜ್ಯೂಸ್ಗಿಂತಲೂ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ಸಿಲಿಕಾನ್ ಐಸ್ ಟ್ರೇ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಫೈಬರಿಂದಿದ್ದರೂ ಅದೂ ಯೂಸ್ ಆಗುತ್ತೆ. ಸೊ ಅದರಲ್ಲಿ ನಾನು ಒಂದು ಚಿಕ್ಕ ಐಸ್ ಕ್ಯೂಬ್ಸ್ ಥರ ಮಾಡೋದಕ್ಕೆ ಎಲ್ಲ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಜಾರಲ್ಲಿ ಇನ್ನು ಸ್ವಲ್ಪ ಉಳಿದಿರುತ್ತಲ್ಲ, ಅದಕ್ಕೂ ಕೂಡ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು, ಅದು ನಮಗೆ ಜಿಂಜರ್ ಜ್ಯೂಸ್ ಸಿಗುತ್ತೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಒಂದು ಕಂಪ್ಲೀಟ್ ಟ್ರೇ ಆಗುತ್ತೆ ನನಗೆ ಇದು ಆಪ್ಷನಲ್. ನಿಮಗೆ ಪಲ್ಪಿ ನಮಗೆ ಬೇಡ ಅನ್ನೋರು ಬೇಕಿದ್ರೆ ನೀವು ಜಿಂಜರ್ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರ ಐಸ್ ಕ್ಯೂಬ್ಸ್ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನನಗೆ ನಾನು ಕೆಲವು ಸಲ ಒಂದೊಂದು ಕ್ಯೂಬ್ಸ್ ಯೂಸ್ ಮಾಡ್ತೀನಿ, ಕೆಲವು ಸಲ 2 ಕ್ಯೂಬ್ಸ್ ಯೂಸ್ ಮಾಡ್ತೀನಿ. ಸೈಜ್ ಮೇಲೆ ಡಿಪೆಂಡ್. ನಿಮ್ಮ ಐಸ್ ಟ್ರೇ ಸ್ವಲ್ಪ ದೊಡ್ಡದಾಗಿದ್ದರೆ, ಐಸ್ ಕ್ಯೂಬ್ಸ್ ದೊಡ್ಡದಾಗಿದ್ದರೆ ನೀವು 1 ಯೂಸ್ ಮಾಡಿ, ಚಿಕ್ಕದಾಗಿದ್ದರೆ 2 ಯೂಸ್ ಮಾಡ್ಕೊಳ್ಳಿ. ಅರೌಂಡ್ 1 ಸ್ಪೂನಷ್ಟು ಇರಬೇಕು ಅದು. ನೆಕ್ಸ್ಟ್ ಇದಕ್ಕೆ ಉಗುರು ಬೆಚ್ಚಗಿರುವಂತಹ ನೀರನ್ನು ಹಾಕ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಲೆಮನ್ ಜ್ಯೂಸನ್ನ ಹಾಕ್ತಾ ಇದ್ದೀನಿ, 1/2 ಸ್ಪೂನ್ ಲೆಮನ್ ಜ್ಯೂಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರು ಸ್ವಲ್ಪ ಉಗುರು ಬೆಚ್ಚಗೆ ಇರೋದ್ರಿಂದ ಐಸ್ ಕ್ಯೂಬ್ಸ್ ಇದೆಯಲ್ಲ, ಅದು ನೀಟಾಗಿ ಎಲ್ಲ ಕರಗೋಗುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗಿದೆ. ಆ್ಯಂಡ್ ಇದು ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ನಮಗೆ ಹಸುವಾಗೋದಕ್ಕೆ ಬಿಡೋದಿಲ್ಲ, ಆ್ಯಂಡ್ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಇದು ನಮ್ಮ ಬೆಲ್ಲಿ ಫ್ಯಾಟ್, ಹಿಪ್ ಫ್ಯಾಟ್, ವೇಸ್ಟ್ ಫ್ಯಾಟ್ ಇದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಒಬೆಸಿಟಿ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದ್ರ ಟೇಸ್ಟ್ ಅಂತೂ ಆಸಮ್, ತುಂಬ ಸೂಪರ್ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ಈ ರೀತಿ ಮಾಡಿಕೊಂಡು 1 ಲೀಟರಷ್ಟು ನೀರಲ್ಲಿ ಹಾಕ್ಕೊಂಡು ನಾನು ಕುಡಿತೀನಿ. 1 ಲೀಟರ್ ನೀರು ನೀವು ಆ್ಯಕ್ಚುಲಿ ನಾನು ಸೆಲ್ಲೋದು ಯೂಸ್ ಮಾಡ್ತಾ ಇದ್ದೀನಿ, ಫ್ಲಾಸ್ಕ್. ಅದು ಬಿಸಿನೇ ಇರುತ್ತೆ. ನಾನು ಯಾವಾಗ ತೊಗೋಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಜೇನುತುಪ್ಪ ಇದೇನು ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಇದೇ ರೀತಿ ಇಷ್ಟ ಆಗುತ್ತೆ, ಇದೇ ರೀತಿಯೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುವಂತಹ ಡ್ರಿಂಕ್ ತುಂಬ ಸಖತ್ತಾಗಿರುತ್ತೆ, ತುಂಬ ಎಮ್ಮಿ ಆಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಒಂದು 1/2 ಸ್ಪೂನ್ ಜೇನುತುಪ್ಪ ಕೂಡ ಹಾಕೋಬೋದು. ಬಟ್ ನಾನು ಇದಕ್ಕೆ ಜೇನುತುಪ್ಪ ಹಾಕ್ಕೊಳ್ಳಲ್ಲ, ಜಸ್ಟ್ ಜಿಂಜರ್ ಆ್ಯಂಡ್ ಹಾಟ್ ವಾಟರ್ ಆಮೇಲೆ ಲೆಮನ್ ಜ್ಯೂಸ್ ಇಷ್ಟೇ. ಆ್ಯಂಡ್ ನನಗೆ ತುಂಬ ಬಾಡಿ ಹೀಟ್ ಇದೆ, ನಾನು ತಗೋಬೋದಾ ಅಂತ ನೀವು ಕೇಳ್ಬೋದು. ನೀವು ಫಸ್ಟ್ ಸ್ಟಾರ್ಟಿಂಗ್ 1 ಗ್ಲಾಸಿಂದ ಸ್ಟಾರ್ಟ್ ಮಾಡಿ, 1 ವೀಕ್ 1 ಗ್ಲಾಸ್ ಸ್ಟಾರ್ಟ್ ಮಾಡಿ.
ನಿಮ್ಮ ಬಾಡಿ ಸ್ವಲ್ಪ ಅಡ್ಜಸ್ಟ್ ಆಗಿ ಆಮೇಲೆ ನೆಕ್ಸ್ಟ್ ವೀಕ್ 2 ಗ್ಲಾಸಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಬೇಕಿದ್ರೆ 1 ಲೀಟರ್ ವಾಟರ್ ಅಷ್ಟು ಇಟ್ಕೊಳ್ಳಿ. ಆ 1 ಲೀಟರ್ ವಾಟರ್ ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಥರ್ಮಸ್ ಬಾಟಲ್ ಇರಬೇಕು. ಅಂದರೆ ನಾನು ಯೂಸ್ ಮಾಡೋದು ಸೆಲ್ಲೋ ಅಥವಾ ಮಿಲ್ಟನ್ದು ಥರ್ಮಸ್ ಅಂದರೆ ಫ್ಲಾಸ್ಕ್ ಯೂಸ್ ಮಾಡ್ತೀನಿ 1 ಲೀಟರ್ದು. ಸೊ ಅದು ಸಾಯಂಕಾಲದವರೆಗೂ ನೆಕ್ಸ್ಟ್ ಡೇವರೆಗೂ ತುಂಬ ಚೆನ್ನಾಗಿ ಬಿಸಿಯಾಗೇ ಇರುತ್ತೆ. ಸೊ ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಇದ್ದರೆ ಅದನ್ನು ಯೂಸ್ ಮಾಡಿ. ಅಥವಾ ನಿಮ್ಮ ಮನೆಯಲ್ಲೇ ಇರೋರಾಗಿದ್ದರೆ ಅವಾಗ ಇದನ್ನು ಬಿಸಿ ಮಾಡ್ಕೊಂಡು ಕೂಡ ಕುಡಿಬಹುದು. ಥರ್ಮಸ್ಸಲ್ಲಿ ನಾನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಏನಕ್ಕೆ ಅಂದರೆ ಈಸಿ ಆಗಿರುತ್ತೆ, ಯಾವಾಗ ಬೇಕಾದರೂ ಹ್ಯಾಂಡಿ ತಗೊಂಡು ಕುಡಿಬೋದು. ಆ್ಯಂಡ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಾನು. ಸೊ ಈ ಡ್ರಿಂಕ್ ಫಸ್ಟ್ ನೀವು 1 ಗ್ಲಾಸ್ನ ಸ್ಟಾರ್ಟ್ ಮಾಡೋರಾಗಿದ್ದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನೀವು ವರ್ಕೌಟ್ ಮಾಡೋರಾಗಿದ್ದರೆ, ವಾಕಿಂಗ್ ಹೋಗೋರಾಗಿದ್ದರೆ ವಾಕಿಂಗ್ ಕೂಡ ಮಾಡಿ ಅದಾದಮೇಲೆ ಇದನ್ನು ತಗೊಳ್ಳಿ. ಇಲ್ಲಾಂದರೆ ಅದಕ್ಕೂ ಮುಂಚೆನೂ ತಗೋಬಹುದು. ನೀವು ಅಕಸ್ಮಾತ್ ಅದನ್ನು ಮೆಡಿಕೇಷನಲ್ಲಿದ್ದರೆ ಟ್ಯಾಬ್ಲೆಟ್ಸ್ ತಗೊಂಡು ನೀವು ಇದನ್ನು ತಗೋಬಹುದು. ಓಕೆ, ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ತಗೊಳ್ಳೋರಾಗಿದ್ದರೆ ನೀವು ಇಡೀ ದಿನ ಒಂದು ಪೂರ್ತಿ ಬಾಟ್ಲಲ್ಲಿ ತುಂಬಿಸ್ಕೊಂಡು ಇಟ್ಕೊಳ್ಳಿ. ಆ ಬಾಟಲ್ ಪೂರ್ತಿ ಖಾಲಿ ಮಾಡಿ ಯಾವಾಗ ಆಗುತ್ತೋ ಅವಾಗ ಕುಡಿತಾ ಇರಿ. ನಿಮ್ಮ ಮನಸ್ಸಲ್ಲಿ ಡೌಟ್ ಬರ್ಬೋದು, ನಾವು ಜಸ್ಟ್ ಇದನ್ನೇ ಕುಡಿಬೇಕಾ, ಈ ನೀರನ್ನು ಬೇರೆ ನಾರ್ಮಲ್ ನೀರನ್ನು ಕುಡಿಯೋ ಹಾಗಿಲ್ವಾ ಅಂತ. ನಾರ್ಮಲ್ ನೀರನ್ನು ಕೂಡ ನೀವು ಕುಡಿಬಹುದು, ಕುಡೀರಿ, ಏನು ತೊಂದರೆ ಇಲ್ಲ. ಬಟ್ ನೀವು 1 ಲೀಟರ್ ಬಾಟಲ್ ನೀವು ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನು ನೀವು ಸಂಜೆ 4 ಗಂಟೆ ಒಳಗಡೆ ಅದನ್ನು ಮುಗಿಸೋದಕ್ಕೆ ಟ್ರೈ ಮಾಡಿ. 4 ಗಂಟೆ ಒಳಗಡೆ ಅದನ್ನು ಮುಗಿಸ್ಬೇಕು. ಇದನ್ನು 1 ವೀಕ್ ಒಂದು ದಿನ ಕೂಡ ಮಿಸ್ ಮಾಡದೆ ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗಲ್ಲ, ಆ ರೀತಿ ಬೆಣ್ಣೆ ಥರ ಕರಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಹೆಲ್ದಿ ಡಯಟ್ ಕೂಡ ಇರಲೇಬೇಕು. ಆ್ಯಂಡ್ ಎಕ್ಸಸೈಸ್, ವಾಕಿಂಗ್ ಕೂಡ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವೆಯ್ಟ್ ಲಾಸ್ ಎಷ್ಟು ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಾನು, ಯಾಕಂದರೆ ಅದು ಪರ್ಸನ್ ಟು ಪರ್ಸನ್ ನಿಮ್ಮ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಪ್ರಾಕ್ಸಿಮೇಟ್ಲಿ ಒಂದು ವಾರಕ್ಕೆ 1.5 2 kg ಕಡಿಮೆ ಆಗುತ್ತೆ. ಹೆಲ್ದಿ ಡಯಟ್ ವಿತ್ ಎಕ್ಸಸೈಸ್, ವಾಕಿಂಗ್ ಇದೆಲ್ಲ ಮಾಡಿದರೆ ಇನ್ನೂ ಜಾಸ್ತಿ ಕಡಿಮೆ ಆಗುತ್ತೆ. ಬಟ್ ನಿಮ್ಮ ಬೆಲ್ಲಿ ಅಂತೂ ವೆಯ್ಟ್ ಲಾಸ್ನಲ್ಲಿ ನೀವು ಡಿಫ್ರೆನ್ಸ್ ಜಾಸ್ತಿ ನೋಡದೇ ಇದ್ರೂ ಕೂಡ ನಿಮ್ಮ ಬೆಲ್ಲಿ ಫ್ಯಾಟ್ ಮೇಲೆ ನೀವು ಡಿಫ್ರೆನ್ಸ್ ನೋಡ್ತೀರಾ. ನಿಮ್ಮ ಬೆಲ್ಲಿ ಫ್ಲ್ಯಾಟ್ ಆಗ್ತಾ ಇರೋದನ್ನು ನೀವು ನೋಟಿಸ್ ಮಾಡ್ತೀರಾ. ಅಷ್ಟೇ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ 1 ಗ್ಲಾಸ್ ತಗೊಳ್ಳೋರಾಗಿದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳಿ. ನೀವು ಫುಲ್ 1 ಲೀಟರ್ ನಾನು ಕುಡಿತೀನಿ ಇಡೀ ದಿನ ಅನ್ನೋರಾಗಿದ್ರು ಕೂಡ ಬೆಳಗ್ಗೆ ಫಸ್ಟ್ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಕುಡೀರಿ. ಆಮೇಲೆ ಮಧ್ಯದಲ್ಲಿ ನೀವು ಕುಡಿತಾ ಬನ್ನಿ, ಯಾವಾಗ ಆಗುತ್ತೋ ಆವಾಗ ಕುಡಿತಾ ಬನ್ನಿ. ಬಟ್ ಅದನ್ನು ಮುಗಿಸ್ಬೇಕು 4 ಗಂಟೆ ಒಳಗಡೆ. ಓಕೆ, ಇಷ್ಟನ್ನು ಫಾಲೋ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇದಾದಮೇಲೆ ನೀವು ಟಿಫನ್ ತಿನ್ನೋರಾಗಿದ್ದರೆ ಪೋರ್ಷನ್ ಕಂಟ್ರೋಲ್ ಆಗಿರಬೇಕು. ಒಂದಿಷ್ಟು ಟಿಫನ್ ತಿನ್ಕೊಂಬನ್ನಿ, ಮಧ್ಯದಲ್ಲಿ ಫ್ರೂಟ್ ತಿನ್ನಿ, ಜ್ಯೂಸ್ ಕುಡಿಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಶುಗರ್, ಮೈದಾ ಆ್ಯಂಡ್ ಪ್ರೊಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಇದನ್ನೆಲ್ಲ ಕಟ್ ಮಾಡಿಬಿಡಿ. ಕಟ್ ಮಾಡಲೇಬೇಕಾಗುತ್ತೆ. ಆಮೇಲೆ ನೀವು ಡಿಫ್ರೆನ್ಸ್ನ ಡೆಫಿನೆಟ್ಲಿ ನೋಡ್ತೀರ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋನ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋ ಆ್ಯಂಡ್ ವಂಡರ್ಫುಲ್ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.